ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಶೈಲಿಯ ಜುಣ್ಕ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಅಡುಗೆ ಎಣ್ಣೆ ಬಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಮೊದಲಿಗೆ ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೆ. ನಂತರ ಅಡುಗೆ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆಯನ್ನು ಹಾಕಿದ ನಂತರ ಅದೇ ಪಾತ್ರೆಗೆ ಸಣ್ಣದಾಗಿ ಕತ್ತರಿಸಿದಂತಹ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಟೊಮ್ಯಾಟೊ ಹಾಕಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಹಾಕಿದಂಥ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಜುಣ್ಕ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್. ಅತಿ ಸುಲಭವಾಗಿ ಕೇವಲ 10-12 ನಿಮಿಷದಲ್ಲಿ ಮಾಡುವಂತಹ ಒಂದು ಅಡುಗೆ ಇದಾಗಿದೆ. ಮನೆಯಲ್ಲಿ ಸಾಂಬಾರು, ಪಲ್ಯ, ಚಟ್ನಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿಯಾಗಿ ನಾವು ಹಸಿ ಕಡಲೆ ಹಿಟ್ಟಿನಿಂದ ಜುಣ್ಕ ತಯಾರಿಸ್ಕೊಂಡು ತಿನ್ಬೋದು. ರೊಟ್ಟಿ, ಚಪಾತಿಗೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದರಲ್ಲೂ ಖಡಕ್ ರೊಟ್ಟಿ ಇದ್ರಂತೂ ಇನ್ನೂ ತಿನ್ನೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆಯೊಳಗೆ ಏನಾದರೂ ಸಾಂಬಾರು ತಿಂದು, ಪಲ್ಯ ತಿಂದು ಚಟ್ನಿ, ಬೇರೆ ಥರದ ಚಟ್ನಿ ತಿಂದು ಏನಾದರೂ ವೆರೈಟಿ ಬೇಕಾಯ್ತಂದ್ರೆ ಈ ಒಂದು ಜುಣ್ಕಾನ ಮಾಡ್ತಿರ್ತಾರೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ಸಹಿತ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಕಿದಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದ್ರೆ ಹುಳಿಯನ್ನು ಬಿಟ್ಕೋಬೇಕು. ನಾನಿಲ್ಲಿ ಹುಣಸೆ ಹಣ್ಣನ್ನು ಮೊದಲೇ ನೆನೆ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ನೆನೆದ ನಂತರ ಆ ಒಂದು ಹುಣಸೆ ಹಣ್ಣಿನ ರಸವನ್ನು ಈ ಒಂದು ಬೇಯಿಸಿದಂಥ ಪದಾರ್ಥಗಳಿಗೆ ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹುಳಿ ಬಿಟ್ಟ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು, ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೋದು. ಆನಂತರ ನಾನು ಮನೆಯಲ್ಲೇ ತಯಾರಿಸಿದಂಥ ಗರಂ ಮಸಾಲವನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಜುಣ್ಕ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಹಾಕ್ಕೋಬೋದು. ನಂತರ ಒಂದು ಪಾತ್ರೆಯಲ್ಲಿ ಹಸಿ ಕಡಲೆ ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ. ಹಸಿ ಕಡಲೆ ಹಿಟ್ಟನ್ನು ನಾನು ನೀರಿನೊಂದಿಗೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಗಟ್ಟಿ ಇರಬಾರ್ದು ಮತ್ತು ಗಂಟಾಗಿರಬಾರ್ದು. ಪೂರ್ತಿಯಾಗಿ ಹಸಿ ಕಡಲೆ ಹಿಟ್ಟು ನೀರಿನಲ್ಲಿ ಮಿಶ್ರಣವಾಗಿರಬೇಕು. ಆ ರೀತಿಯಾಗಿ ಹಸಿ ಕಡಲೆ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ತಯಾರಿಸಿದಂಥ ಮಸಾಲೆ ಪದಾರ್ಥಗಳಿಗೆ ಈ ಒಂದು ಹಸಿ ಕಡಲೆ ಹಿಟ್ಟನ್ನು ಕಲಿಸಿದಂಥ ಹಸಿ ಕಡಲೆ ಹಿಟ್ಟನ್ನು ನಾವು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಆ ಒಂದು ಹಾಕಿದಂಥ ಪದಾರ್ಥ ಚೆನ್ನಾಗಿ ಕುದಿಬೇಕು. ಕುದ್ದಾದ ನಂತರ ಕಲಿಸಿದಂಥ ಹಸಿ ಕಡಲೆ ಹಿಟ್ಟನ್ನು ಆ ಒಂದು ನೀರಿಗೆ ಹಾಕಬೇಕು. ಕಲಸಿದಂಥ ಹಸಿ ಕಡಲೆ ಹಿಟ್ಟು ಏನಾದರೂ ಗಂಟಾಗಿತ್ತಂದ್ರೆ ಜುಣ್ಕ ಅಷ್ಟೊಂದು ಚೆನ್ನಾಗಿ ಆಗೋಂಗಿಲ್ಲ. ಹಾಗಾಗಿ ಯಾವುದೇ ರೀತಿಯಾಗಿ ಗಂಟಾಗಿರಬಾರ್ದು. ಆ ರೀತಿಯಾಗಿ ಹಸಿ ಕಡಲೆ ಹಿಟ್ಟನ್ನು ಕಲಿಸಿ ಹಾಕಬೇಕು. ಜುಣ್ಕ ಏನಾದರೂ ನಿಮ್ಗೆ ಗಟ್ಟಿಯಾಗಿ ಬೇಕಂತಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ನೀರನ್ನು ಸೇರಿಸ್ಕೋಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕೆಲವು 2-3 ನಿಮಿಷದೊಳಗೆ ಕುದಿ ಬಿಡಬೇಕು. ಈ ರೀತಿಯಾಗಿ ನಾವು 5-10 ನಿಮಿಷದಲ್ಲಿ ಜುಣ್ಕವನ್ನು ತಯಾರಿಸ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ನಾನು ಮಾಡಿದಂಥ ಜುಣ್ಕ ಎಲ್ರಿಗೂ ಇಷ್ಟ ಆಗಿ ನೀವು ಸಹಿತ ಮನೆಯಲ್ಲಿ ಟ್ರೈ ಮಾಡಿದ್ರೆ ಅಂತ ತಿಳ್ಕೊತಾ ಇದ್ದೀನಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.